ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಪಾಪ್ಕಾರ್ನ್ನ ಹೇಗೆ ಸಿಂಪಲ್ಲಾಗಿ 10 ಮಿನಿಟ್ಸಲ್ಲೇ ಮನೇಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕೊಡಿ ಅಂತ ಹೇಳ್ತಾ, ಒಂದು 300 ಗ್ರಾಮ್ನಷ್ಟು ಮಸಲ್ಸ್ ಇರೋ ಚಿಕನ್ ಅಂತ ತೊಗೊಂಡಿದ್ದೀನಿ ನಾನು. ಮಸಲ್ಸನ್ನು ಯಾಕೆ ತೊಗೋಬೇಕು ಅಂತ ಹೇಳಿದ್ರೆ, ಈಸಿಯಾಗಿ ಕಟ್ ಮಾಡ್ಬೋದು. ಬೋನ್ ಇದ್ದರೆ ಇಷ್ಟು ಈಸಿಯಾಗಿ ಕಟ್ ಮಾಡೋದಕ್ಕಾಗಲ್ಲ. ಮತ್ತು ಸ್ಮಾಲ್ ಸೈಜಾಗಿ ಕಟ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಮತ್ತು ಉಪ್ಪು ಖಾರನೂ ಚೆನ್ನಾಗಿಟ್ಕೊಳುತ್ತೆ. ಪಾಪ್ಕಾರ್ನ್ ಮಾಡಬೇಕಂತ ಹೇಳಿದ್ರೆ ಈ ಸೈಜ್ಗೆ ಇರಬೇಕು. ಫುಲ್ಲು ನೀವು KFC ಚಿಕನ್ ಇರುತ್ತಲ್ಲ, ವಿಂಗ್ಸು ಆ ಥರ ಎಲ್ಲ ನೀವು ಮಾಡ್ಕೊಳ್ಬೋದು. ಬೇಕಂದರೆ ಪಾಪ್ಕಾರ್ನಿಗೆ ಈ ಸೈಜ್ ಇದ್ದರೆ ಬೆಟರ್ ಅನಿಸುತ್ತೆ. ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ. ಪಾಪ್ಕಾರ್ನ ಸುಮಾರು ಥರ ಮಾಡ್ತಾರೆ, ಬಟ್ ಈ ರೀತಿಯಾಗಿ ಮಾಡೋದ್ರಿಂದ ಕ್ರಿಸ್ಪಿಯಾಗಿ, ಕ್ರಂಚಿಯಾಗಿ, ಈಸಿಯಾಗಿ 10 ಮಿನಿಟ್ಸಲ್ಲೇ ಮಾಡ್ಬೋದು. ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಎಂಡ್ವರೆಗೂ ನೋಡಿ, ಯಾವ್ಯಾವ ಟಿಪ್ಸು ಅಂತ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಈಗ ಚಿಕನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಚಿರೋಟಿ ರವೆನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನೇನಿಲ್ಲಿ ಯೂಸ್ ಮಾಡಿಲ್ಲ. ಒಂದು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಒಂದು 1/2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿ ಆಗಿದೆ ನಮ್ಮನೆ ಪೌಡರು, ಹಾಗಾಗಿ 1/2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಬೋದು. ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆ, ಸ್ವಲ್ಪ ಸಾಲ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಎಗ್ ವೈಟ್ ಅಥವಾ ಯೋಕ್ ಮಾತ್ರ ತೊಗೊಳ್ಬೇಡಿ. ಓಲ್ ಮೊಟ್ಟೆನೇ ತೊಗೊಳ್ಳೋದ್ರಿಂದ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕೆಲವರು ಎಗ್ನ ಯೂಸ್ ಮಾಡೋದಿಲ್ಲ, ಸ್ವಲ್ಪ ಆಯಿಲಲ್ಲಿ ಕಲಸಿಟ್ಬಿಡ್ತಾರೆ. ಆ ರೀತಿಯಾಗಿ ಮಾಡೋದ್ರಿಂದ ತುಂಬ ರಫ್ ಆಗುತ್ತೆ ಚಿಕನ್ನು. ಹೊರಗಡೆ ಕ್ರಂಚಿಯಾಗಿ, ಒಳಗಡೆ ಸಾಫ್ಟಾಗಿ ಬರೋದಿಲ್ಲ. ಇದೊಂದು ಟಿಪ್ಸ್ ನೀವು ಫಾಲೋ ಮಾಡ್ಬೋದು ಇಷ್ಟು ಈಸಿಯಾಗಿ ಮಾಡ್ಕೊಳ್ಳೋದಕ್ಕೆ. ಸಡನ್ನಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೇಕಂದ ತಕ್ಷಣ 10 ಮಿನಿಟ್ಸಿಗೆ ಮಾಡ್ಕೊಳ್ಬೋದು. ನೀವೇ 2 ಅವರ್ಸು, 1 ಅವರು, ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಬೌಲಲ್ಲಿ, ಒಂದು ಪ್ಲೇಟ್ನಲ್ಲಿ ನಾನು ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ಸಾಲ್ಟ್ ಕಡಿಮೆ ಆಗಿದೆ, ಇದರಲ್ಲಿ ಬೇಕಾದರೆ ನೀವು ಆ್ಯಡ್ ಮಾಡಿ ಯೂಸ್ ಮಾಡ್ಕೊಳ್ಬೋದು. ನೀವು ಸಾಲ್ಟ್ ಕಡಿಮೆ ಆಗುತ್ತೆ ಅನ್ನೋದಾದರೆ ಇದರಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಕಲಸಿಟ್ಟಿರೋ ಚಿಕನ್ನ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಆದ ತಕ್ಷಣವೇ ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ಬೋದು ಕಾರ್ನ್ಫ್ಲೋರಲ್ಲಿ. ನಾನು ಟೂಲ್ಸ್ ಇರೋದ್ರಿಂದ ಇದರಲ್ಲಿ ಮಾಡ್ತಾಯಿದ್ದೀನಿ. ನೀವು ಕೈಯಲ್ಲಿ ಆರಾಮಾಗಿ ಮಿಕ್ಸಪ್ ಮಾಡ್ಕೊಳ್ಬೋದು. ಇನ್ನು ಬೋಂಡ ಕರಿಯೋದ್ರಲ್ಲಿ ಈ ರೀತಿಯಾಗಿ ಸ್ವಲ್ಪ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಈ ಥರ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ. ಆಯಿಲು ಚೆನ್ನಾಗಿ ಕಾದ್ಮೇಲೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಳಗಡೆ ನೀಟಾಗಿ ಬೇಯುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕ್ರಂಚಿಯಾಗಿ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಹಿಟ್ಟನ್ನು ಬೇಕಂದರೆ ಇನ್ನೊಂದು ಸಲ ಈ ರೀತಿಯಾಗಿ ಒಂದು 50% ಅಷ್ಟು ಬೇಯಿಸ್ಬಿಟ್ಟು ಇನ್ನೊಂದು ಸಲ ಬೇಯಿಸ್ಕೊಳ್ಳೋದ್ರಿಂದ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಬೇಕಂದರೆ ಕಬಾಬ್ ಥರನೂ ಎಣ್ಣೆಲೇ ಡೈರೆಕ್ಟಾಗಿ ಹಾಕ್ಬೋದು. ಹೊರಗಡೆನೂ ಸಿಗುತ್ತೆ, ಬಟ್ ಮನೇಲಿ ಮಾಡಿದಷ್ಟು ಟೇಸ್ಟಿಯಾಗಿ, ಹೆಲ್ತಿಯಾಗಿರೋದಿಲ್ಲ. ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ನಾವೇ ತುಂಬ ಖುಷಿನೂ ಕೂಡ ಆಗುತ್ತೆ ನಮಗೆ. ಹಾಗಾಗಿ ಮನೇಲೇ ಮಾಡಿಕೊಂಡು ಸವಿಬೋದು ನೀವು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.